ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಂಗಳವಾರ. ಆ್ಯಕ್ಚುಲಿ ಸೋನುಗೆ ಇವಳಿದ್ರೆ ಸಾಕು, ನಮ್ಮನೆ ಪಕ್ಕದ ಮನೆಯವಳು ಆರಾಮಾಗಿ ಅವಳ ಜೊತೆ ಆಟ ಆಡ್ಕೊತಾನೆ. ಮಕ್ಕಳೇ ಇಷ್ಟ ಅನ್ನೋ ಥರ ಅವಳಿದ್ರೆ ಸಾಕು, ಅವನಿಗೆ ಅವಳ ಜೊತೆ ಆರಾಮಾಗಿ ಆಟ ಆಡ್ಕೊತಾನೆ. ಅವ್ನು ಸ್ಕೂಲಿಗೆ ಹೋಗೋಷ್ಟರಲ್ಲಿ ಇವಳ ಜೊತೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆಟ ಆಡ್ಕೊತಾನೆ. ಸೊ ಅದಾದಮೇಲೆ ಆ್ಯಕ್ಚುಲಿ ನನ್ನ ಮಗ 1 year 3 months ಆಗಲೇ ಎಷ್ಟು ಬೇಗ ದೊಡ್ಡವನಾಗಿದ್ದಾನೆ, ಎಲ್ಲ ಐಡೆಂಟಿಫೈ ಮಾಡ್ತಾನೆ, ಹೇಳಿದೆಲ್ಲ ಅರ್ಥ ಮಾಡ್ಕೊತಾನೆ, ತರಲೇ ಇದ್ದಾನೆ. ಅಷ್ಟು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಗೊತ್ತು. ಅಪ್ಪ ಇವಾಗಿನ ಜನ್ರೇಷನ್ ಮಕ್ಕಳೇ ಅಷ್ಟೇ ಫಾಸ್ಟಾಗಿ ನಮಗೆ ಗೊತ್ತಿರಲ್ಲ, ಅಷ್ಟೆಲ್ಲ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅಷ್ಟು ಬೇಗ ಡೆವಲಪ್ಮೆಂಟ್ ಆಗಿ ಅಷ್ಟು ಬೇಗ ಬೆಳ್ಕೊತಾರೆ. ಖುಷಿಯಾಗುತ್ತೆ ನಾನು ನೋಡ್ತಾ ಇದ್ದರೆ. ದೆನ್ ಇವತ್ತಿನ ತಿಂಡಿಗೆ ನಾನು ಬದನೇಕಾಯ್ದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಈಗ ಸ್ವಲ್ಪ ರವೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತರಿಯಾಗಿ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಇದಾದಮೇಲೆ ಉಪ್ಪಿಟ್ಟಿಗೆ ಏನೇನು ಬೇಕು ಅದನ್ನೆಲ್ಲ ಫಸ್ಟೇ ಚೆನ್ನಾಗೆಲ್ಲ ಹೆಚ್ಕೊಂಡ್ಬಿಟ್ಟು ಆಮೇಲೆ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಇಲ್ಲಾಂದರೆ ಆಮೇಲೆ ಕಷ್ಟ. ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಮುಂಚೆನೇ ಫ್ರೈ ಮಾಡ್ಕೊಂಡು, ಆಮೇಲೆ ಈರುಳ್ಳಿ, ಟೊಮೊಟೊ, ಆಮೇಲೆ ಬದನೇಕಾಯಿ ಏನೇನು ಹೆಚ್ಕೊಂಡಿದ್ದನ್ನೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಮಾಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊತೀನಿ. ಎಣ್ಣೆಲೆ ಬೆಂದರೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊತಿದ್ದೆ. ಹೊರಗೆ ಹೋಗಿ ಆಟ ಆಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೆಚ್ಕೊತಿದ್ದೆ. ಅವನು ಹೊರಗೆ ಹೋಗೋಕೆ ಅಮ್ಮನ ಜೊತೆಲಿ ರೆಡಿ ಆಗ್ತಾನೆ. ಶೂ ಹಾಕ್ಕೊಂಡ್ರೆ ಸಾಕು, ಹೊರಗೆ ಹೋಗಿ ರೆಡಿ ಆಗಿಬಿಡ್ತಾನೆ. ಇನ್ನು ಉಪ್ಪಿಟ್ಟು ರೆಡಿ ಆಗಿದ್ದೆ. ಆ್ಯಕ್ಚುಲಿ ಅವನಿಗೆ ಒಂದು ಪ್ಲೇಟ್ ಹಾಕ್ಕೊಟ್ರೆ ಸಾಕೆ, ಸ್ವಲ್ಪ ತಿಂತಾನೆ. ಅವನ ಜೊತೆ ಅವನು ತಿಂತಾಯಿರ್ತಾನೆ, ನನ್ನ ಜೊತೆ ನಾನು ತಿನ್ನಿಸ್ತಾ ಇರ್ತೀನಿ. ಸೊ ಇವಾಗ ಒಂದು ಪ್ರಾಬ್ಲಮ್ ಇಲ್ಲ, ತಿನ್ನೋ ಊಟದೆಲ್ಲ ಚೆನ್ನಾಗಿ ಮಾಡ್ತಾನೆ. ಇದಾದಮೇಲೆ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಜ್ಜಿ ಮಾಡೋಣ ಅಂತ, ತುಂಬ ದಿನ ಆಗಿತ್ತು ತಿಂದ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ತಿದ್ದೀನಿ. ಮಾಮೂಲಿ ಬಜ್ಜಿ ಇನ್ನೇನಿಲ್ಲ, ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿ ಹಿಟ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಏನು ಕಾಯಕ್ಕೆ ಇಟ್ಟಿದ್ದೆ. ಸೊ ಮೆಣಸಿನ್ಕಾಯಿನ ಇಟ್ಟರೆ ಡಬ್ ಮಾಡಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಪರವರೆಗೂ ಎಣ್ಣೆಲಿ ಕರೆದು. ಆ್ಯಕ್ಚುಲಿ ಇವನಿಗೆ ಏನಾದರೂ ಒಂದೊಂದು ನಾನು ತಿಂತಾನೆ ಇರ್ತೀನಿ, ಏನಾದರೂ ಒಂದು ಇರಲೇಬೇಕು ಮನೇಲಿ. ಹೊಟ್ಟೆ ಹಸು ಆಗ್ತಾಯಿರುತ್ತೆ, ಯಾಕೆಂದರೆ ಫೀಡಿಂಗ್ ಮಾಡ್ತಾ ಇರ್ತೀವಲ್ಲ, ಸೊ ಹಂಗಾಗಿ ಅದೊಂದು ಇರಲೇಬೇಕು. ಅದ್ರ ಜೊತೆಗೆ ಚಹಾ ಇದ್ರೆ ಮಸ್ತ್ ಇರುತ್ತಲ್ವ ಟೇಸ್ಟು. ಚಹಾ ಮತ್ತು ಮಂಡಕ್ಕಿ ಮತ್ತು ಬಜ್ಜಿ ಇದ್ದರೆ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಟೀನು ರೆಡಿಯಾಗಿದೆ. ಸೊ ಇವಾಗ ಟೇಸ್ಟ್ ಮಾಡ್ತಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಸೊ ಇನ್ನು ಈವ್ನಿಂಗು ಅವನಿಗೆ ಸ್ವಲ್ಪ ಫ್ಲ್ಯಾಶ್ ಕಾರ್ಡ್ಸ್ನ ಹೇಳ್ಕೊಡ್ತಾ ಇರ್ತೀನಿ. ಆ್ಯಕ್ಚುಲಿ ಕಲಿತಿದ್ದಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಇಷ್ಟ ಇದೆ ನಿಮಗೆ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಓಕೆನಾ? ನೋಡಿಬಿಡಿ.